ಎಲ್ಲ ನಮ್ಮ ಸುಳ್ದನಹಳ್ಳಿಯ ತಾಯಂದಿರ, ಅಕ್ಕಂದಿರ, ಹಿರಿಯರ, ಯುವಕರ ವಿಶೇಷ ದಿನ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಶುಭ ದಿನ ಇವತ್ತಿಂದ ಪ್ರಾರಂಭ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಏನಿವತ್ತು ಕುರ್ಗಲ್ ವೇಮಗಲ್ ಪಟ್ಟಣ ಪಂಚಾಯಿತಿಯ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ ಗಡಿ ಭಾಗ ಇದು. ನಮಗೆ ಸುಳ್ದನಹಳ್ಳಿ, ಈಶ್ವರನಗರ, ವಾರ್ಡ್ ನಂಬರ್ 6. ಏನಿವತ್ತು ಕಳೆದ 25 ದಿವಸದಿಂದ ಚುನಾವಣೆಯ ಪ್ರಾರಂಭ ಆಗಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಗೊಂದಲಗಳ ಮಧ್ಯೆ ಊರು ಒಂದು ಕಡೆ ಚುನಾವಣೆ ಮಾಡಬೇಕು, ನಾವು ಯಾರನ್ನ ನೇಮಿಸ್ತೀವಿ ಅವ್ರನ್ನ ಗೆಲ್ಸ್ಕೊಬೇಕು, ಗೆದ್ದ ನಂತರ ನಾವೆಲ್ಲ ಮನೆ ಕೆಲಸ ಕಾರ್ಯಗಳು ತೊಡಬೇಕು ಅಂತೇಳಿ ನಮ್ಮ ಹೆಣ್ಮಕ್ಳು ಶಬ್ದ ತೊಟ್ಟಿದ್ರು. ಆ ದಿನ ಇವತ್ತು ಬಂದಿದೆ, ಗೆಲ್ಸಾಗಿದೆ. ಇವತ್ತು ವಿಜಯೋತ್ಸವ ಯಾವ ಮಟ್ಟಕ್ಕೆ ನಮ್ಮ ಊರಿನ ಗ್ರಾಮಸ್ಥರು, ಯುವಕರು, ಹಿರಿಯರು, ತಾಯಂದರು ಕಳಸ ತೆಗೆದುಕೊಂಡು ಬೀದಿಯಲ್ಲಿ ರಂಗೋಲಿ ಹಾಕಿ ಒಂದು ಹಬ್ಬದ ಸಡಗರನ ಇವತ್ತು ಆಚರಣೆ ಮಾಡಿದ್ದೀವಿ. ನನಗೆ ಬಹಳ ಖುಷಿ ತರುವಂತ ವಿಚಾರ. ನಾನು ಜಿಲ್ಲಾ ಪಂಚಾಯತಿ ಗೆದ್ದಾಗ ಎಷ್ಟು ಖುಷಿ ಆಗಿತ್ತು, ಅದು 10 ಪಟ್ಟು ಇವತ್ತು ಗ್ರಾಮದಲ್ಲಿ ನೀವು ಚುನಾವಣೆ ಗೆಲ್ಲಿಸಿ ಆಯ್ಕೆ ಮಾಡಿ ನಿಮ್ಮ ಈ ಪ್ರೀತಿ, ಈ ಆಶೀರ್ವಾದ ನಾನು ಎಲ್ಲಿ ಧಕ್ಕೆ ಬರದಾಗೆ ಈ ಗ್ರಾಮದಲ್ಲಿ ನಾನು ಕಾಪಾಡ್ತೇನೆ ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹೇಳಕ್ ಇಚ್ಛೆ ಪಡ್ತೇನೆ. ನಮ್ಮ ತಾಯಂದಿರು ಒಂದು ಕಡೆ ಆದ್ರೆ, ಯುವಕರು ಒಂದು ಕಡೆ, ಹಿರಿಯರು ಒಂದು ಕಡೆ, ಚುನಾವಣೆಯಲ್ಲಿ ಏನು ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲ ಊರ ಗೌರವ ಏನೋ, ನಮ್ಮ ಪ್ರತಿಷ್ಠೆ ಏನೋ ಅನ್ನೋದು ನಿಟ್ಟಿನಲ್ಲಿ ನೀವೆಲ್ಲ ರಾತ್ರಿ ಹಗಲು ಕೆಲಸ ಮಾಡಿದ್ದೀರಿ. ನಾನು ನಿಮಗೆಲ್ಲ ಚಿರನುಡಿ ಆಗಿರ್ತೇನೆ. ಮತ್ತೊಂದು ಕಡೆ ಏನು ನಾವು ನಿರೀಕ್ಷೆ ಏನು 60ರಿಂದ 65, 70 ಮತಗಳು ಬಿಟ್ರೆ ನೀನೆಲ್ಲ ಒಂದು ಕಡೆ ಮಾಡ್ತೀನಿ ಅಂತೇಳಿ ನಿಮ್ಮ ಗುರಿ ಶಕ್ತಿ ಮೀರಿ ಕೆಲಸ ಆಗಿದೆ. ನೀವೆಲ್ಲ ಏನೇನು ಅನ್ಕೊಂಡಿದ್ರಿ ಅವೆಲ್ಲನೂ ಶಕ್ತಿ ಮೀರಿ ಕೆಲಸ ಆಗಿದೆ. ಏನು ಇವತ್ತು ಈ ಊರಿನಲ್ಲಿ ಹೆಚ್ಚು ಮತಗಳನ್ನ ನನಗೆ ಕೊಟ್ಟು ಗೆಲುವಿಗೆ ನೀವೆಲ್ಲ ಶ್ರಮ ಪಟ್ಟಿದ್ದೀರಿ. ಮತ್ತೊಂದು ಕಡೆ ದಾಖಲೆ ಸಮೇತ ಯಾವ್ಯಾವ ಸರ್ವೆ ನಂಬರು, ಯಾವ್ಯಾವ ಪೇಪರ್ಗಳು ದಾಖಲೆ ಸಮೇತ ಬರ್ತೇನೆ. 63ನೇ ಇಸ್ವಿಲಿ ಕುರ್ಗಲ್ ಸರ್ವೆ ನಂಬರ್ 314 ಗ್ರಾಂಟ್ ಆಗಿರುತ್ತೆ. 63 ನಾನು ಹುಟ್ಟಿದ್ದು 74ರಲ್ಲಿ. 74ರಲ್ಲಿ ನಾನು ಹುಟ್ಟಿರೋದು. ನಾನು ಹುಟ್ಟೋಕೆ ಮುಂಚೆ 10 ವರ್ಷ ಮುಂಚೆ ಜಮೀನು ಗ್ರಾಂಟ್ ಆಗಿರುತ್ತೆ. ಮುನಿಯಪ್ಪ ಸೇಠರ್ ಮುನಿಯಪ್ಪ ಅನ್ನೋರು ವೇಮಗಲ್ಗೆ, ಅವ್ರು ಗ್ರಾಂಟ್ ಆಗಿರೋ ಜಮೀನು 74ರಲ್ಲಿ ನಾನು ಹುಟ್ಟಿದ್ದು. 2005ರಲ್ಲಿ ನಾನು ಅದು ಕ್ರಯ ಆಗಿ ತಗೊಂಡಿದ್ದೆ. 2005ರಲ್ಲಿ ಕ್ರಯ ಕೊಟ್ಟಿರೋಂಥ ಜಮೀನ್ಗೆ ನಮ್ಮ ಅನಿಲ್ ಸಾಹೇಬ್ರು ಹೇಳ್ತಾರೆ, ಇದ್ರ ಗೋಮಾಳದಲ್ಲಿ ಮಂಜೂರು ಮಾಡಿಸಿ ದಾಖಲಾತಿಗಳು ಸೃಷ್ಟಿ ಮಾಡಿ ಈ ಪೇಪರ್ಗಳು ಮಾಡಿದಾರಂತ. ಶಿವನ್ ದೇವಸ್ಥಾನದಲ್ಲಿ ಬರ್ಲಿ, ಅವ್ರ ಹತ್ರ ದಾಖಲಾತಿಗಳು ತರಲಿ. ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಊಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ. ನಾನು ವ್ಯವಹಾರ ಮಾಡ್ತೇನೆ, ವ್ಯಾಪಾರ ಮಾಡ್ತೇನೆ, ಅದನ್ನ ನಾನು ಪರ್ಚೇಸ್ ಮಾಡಿದ್ದೆ. ಕ್ರಯಪತ್ರ ಮಾಡಲಿಲ್ಲ, ಅಗ್ರಿಮೆಂಟ್ ನನಗಾಗಿತ್ತು ಶಾರದಮ್ಮನವ್ರ ಕಡೆಯಿಂದ. ಶಾರದಮ್ಮನ ಹೆಸರು ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ. ಅದೇ ಶಾರದಮ್ಮನ ನಾನು ಕರೆಸ್ತೇನೆ. ಅವ್ರ ಮನೇಲಿ ನನ್ನ ಫೋಟೋ ಹಾಕೊಂಡಿದ್ದಾರೆ. ಈ ಮಾನವಭಾವದಿಂದ ನನಗೆ ಕುಟುಂಬ ಒಳ್ಳೆಯದಾಗಿದೆ, ನನ್ನ ಆಸ್ತಿ ಒಳ್ಳೆಯದಾಗಿದೆ. 40 ವರ್ಷದಿಂದ ಕೇಸ್ ನಡೀತಾ ಇತ್ತು. ಅದಕ್ಕೆ CS ವೆಂಕಟೇಶ್ವರ್ ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತೇಳಿ ನನ್ನ ಫೋಟೋ ಹಾಕೊಂಡು ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ರೆ ಶಾರದಮ್ಮ ಅವರು. ಅವ್ರ ಸರ್ವೆ ನಂಬರ್ನ ಅಗ್ರಿಮೆಂಟ್ ಹಾಕಿದ್ದೆ, ನಾನು ಕ್ರಯ ಮಾಡ್ಕೊಂಡಿಲ್ಲ, ಬೇರೆ ಯಾರೋ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ನನ್ನ ದುಡ್ಡು ನಾನು ತಗೊಂಡು ನಾನು ಆಚೆ ಬಂದೆ, ಅವ್ರಿಗೆ ಒಳ್ಳೇದು ಮಾಡಿ ಬಂದಿದ್ದೀನಿ. ಇವತ್ತು ಜರ್ಮನ್ನಲ್ಲಿದ್ದಾರೆ ಅಮ್ಮ ಏನೋ, ಅದನ್ನು ಕೂಡ ನಾನು ಪ್ರಮಾಣ ಮಾಡ್ತೇನೆ. ಮತ್ತೊಂದು ಸರ್ವೆ ನಂಬರ್ ಕಾಟಮಲ್ಲವ್ರು ಯಾವುದೋ ಹೇಳಿದ್ರು, ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ, ನಾನು ಪರ್ಚೇಸ್ ಮಾಡಿಲ್ಲ, ಆ ಸರ್ವೆ ನಂಬರ್ಗೆ ನನ್ನ ಸಂಬಂಧ ಇಲ್ಲ. ಯಾವ ಶಿವನ್ ದೇವಸ್ಥಾನದಲ್ವೇ ಪ್ರಮಾಣ ಮಾಡ್ತೀನಿ, ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರಲಿ ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ. ನನ್ನಲ್ಲಿ ಹುಡುಕಿದ್ರೆ
ನನ್ನಲ್ಲಿ ಬೆಂಕಿ ಇದ್ರೆ ಮಡ್ಲು ಸುಡುತ್ತೆ ನನ್ನ ಭಯ ಇದೆ. ಕಂಠಾಕೋಶ ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ, ಆಶೀರ್ವಾದ ಮುಂದೆ ಹೇಳ್ತೇನೆ, ಯಾವುದೇ ಒಂದಿದ್ರೆ ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬ್ರು ಬಂದು ದಾಖಲೆ ಸಮೇತ ಪ್ರಮಾಣ ಮಾಡ್ಲಿ, ನಾನು ಪ್ರಮಾಣ ಮಾಡ್ತಾನೆ, ಅವರು ಪ್ರಮಾಣ ಮಾಡ್ಲಿ ಅಂತೇಳಿ ನಿಮ್ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಸೋಮವಾರ ಅವ್ರು ಬರ್ಲಿ. ಸೋಮವಾರ ದಿನಾಂಕ ಟೈಮ್ ಸೋಮವಾರ ನಾನು ದಿನಾಂಕ ಫಿಕ್ಸ್ ಮಾಡಿದ್ದೀನಿ. ನಮ್ಮ ಅನಿಲ್ ಸಾಹೇಬರು ಟೈಮ್ನ ಸಮಯ ನಿಗದಿ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದವರ ಸ್ನೇಹಿತರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ. ಇಷ್ಟು ಗಂಟೆಗೆ ಬರ್ತಾರೆ ಶಿವನ್ ದೇವಸ್ಥಾನಕ್ಕೆ, ಅವರೆಲ್ಲ ದಾಖಲಾತಿ ಎತ್ಕೊಂಡ್ಬಂದು ಪ್ರಮಾಣ ಮಾಡ್ಬೇಕು. ಯಾವ್ಯಾವ ಸರ್ವೆ ನಂಬರ್ ಬಗ್ಗೆ ಹೇಳಿದ್ದಾರೆ, ಮತ್ತೊಂದು ಸರ್ವೆ ನಂಬರ್ ನಾಗನಾಳ ಏನೋ ಸರ್ವೆ ನಂಬರ್ ಬಗ್ಗೆ ನಮ್ಮ ಸ್ನೇಹಿತರು ನಮ್ಮ ರಿಲೇಷನ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೊಂಡ್ರದ್ ಸತ್ಯ, ಆದ್ರೆ 20-30 ವರ್ಷ ಹಿಂದೆ ಯಾರಿಗೋ ಮಂಜೂರಾಗಿರೋ ಜಮೀನ ದುಡ್ಡು ಕೊಟ್ಟು ನಮ್ಮ ಅಣ್ಣನ ಮಗ ಪರ್ಚೇಸ್ ಮಾಡ್ತಾನೆ, ಅದ್ರ ಮೇಲೆ ಕೇಸ್ ಹಾಕ್ತಾರೆ. ಪರ್ಚೇಸ್ ಇವ್ರು ಮಾಡ್ತಾರೆ, ಇವ್ರ ಕಡೆಯಿಂದ ನಾವು ಪರ್ಚೇಸ್ 4-5ನೇ ಕೈ ಆದ್ಮೇಲೆ ಕ್ರೈ ತಗೊಂಡಿರ್ತೀವಿ. ಆದ್ರೆ ಸರ್ವೆ ನಂಬರ್ಗಳನ್ನ ಹೇಳ್ತಾರೆ, ಜನಕ್ಕೆ ದಿಕ್ತಪ್ಪಿಸುವಂತ ಕೆಲಸ